ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಈ ಒಂದು ಯೋಜನೆಯ ಅಡಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ರೀತಿಯ ಒಂದು ದನದ ಸಾಕಾಣಿಕೆಗೆ ನಿಮಗೆ ಸರ್ಕಾರದಿಂದ ಒಂದಷ್ಟು ಸಹಾಯಧನ ಸಿಗುತ್ತೆ. ಯಾವುದು ಈ ಯೋಜನೆ, ಹೇಗೆ ಅಪ್ಲೈ ಮಾಡಿ ಹೇಗೆ ಈ ಒಂದು ಸಬ್ಸಿಡಿ ಹಣನ ನೀವು ಪಡ್ಕೊಳ್ಳೋದನ್ನು ಸಂಪೂರ್ಣ ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಗ್ರಾಮೀಣ ಭಾಗದಲ್ಲಿ ಕೃಷಿ ಜೊತೆಗೆ ಕೆಲವೊಂದು ಉಪಕಸುಬುಗಳ ಮೂಲಕ ಸ್ವ ಉದ್ಯೋಗ ಆರಂಭಿಸಲು ಈಗಾಗಲೇ ಹಸು, ಕೋಳಿ ಮತ್ತು ಹಂದಿ ಸಾಕಣೆ ಮಾಡುತ್ತಿರುವವರಿಗೆ ವ್ಯವಸ್ಥಿತವಾದಂಥ ಶೆಡ್ ನಿರ್ಮಾಣ ಮಾಡಿಕೊಳ್ಳಲು ಮತ್ತು ಆರ್ಥಿಕವಾಗಿ ನೆರವನ್ನು ನೀಡಲು ಸರ್ಕಾರದವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನೀವು ಸಹಾಯಧನವನ್ನು ಪಡ್ಕೋಬೋದು. ಬರಗಾಲದ ಸಂಕಷ್ಟಕ್ಕೆ ನೆರವಾಗಲು ರೈತರು, ಹೈನುಗಾರಿಕೆ ಮತ್ತು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮೂಲಕ ಈ ಒಂದು ವಿವಿಧ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಗ್ರಾಮೀಣ ಭಾಗದ ಒಂದು ಅರ್ಹ ಕುಟುಂಬವು ಜೀವಿತಾವಧಿಯಲ್ಲಿ 5 ಲಕ್ಷಗಳವರೆಗೆ ವೈಯಕ್ತಿಕ ಕಾಮಗಾರಿ ಪಡೆಯಲು ಈ ಒಂದು ಯೋಜನೆಯಲ್ಲಿ ಅವಕಾಶನ ಕಲ್ಪಿಸಿಕೊಡಲಾಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಹೊಂದಿರುವವರು ಹಾಗೂ 4 ಅಥವಾ 4ಕ್ಕಿಂತ ಹೆಚ್ಚು ಜಾನುವಾರು ಸಾಕಿದ ಪ್ರತಿಯೊಬ್ಬರು ಜಾನುವಾರು ಶೆಡ್ ನಿರ್ಮಾಣವನ್ನು ಮಾಡಿಕೊಳ್ಬಹುದಾಗಿದೆ. ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರುಗಳು ಇರುವ ಕುರಿತು ದೃಢೀಕರಣ ಪತ್ರನ ಪಡೆದಿದ್ದು, ಈ ದಾಖಲೆಗಳಿರುವ ಫಲಾನುಭವಿಗಳು ಸ್ಥಳೀಯ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಈ ಒಂದು ಸ್ವೀಕೃತಿ ಅರ್ಜಿಯನ್ನು ನಿಮ್ಮ ಗ್ರಾಮ ಪಂಚಾಯತಿಯವರು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿಕೊಂಡು ಮೇಲಧಿಕಾರಿಗಳಿಗೆ ಅನುಮೋದನೆ ಪಡೆದ ನಂತರ ಕಾಮಗಾರಿ ಅನುಷ್ಠಾನಗೊಳ್ಳುತ್ತದೆ. ಆಡು, ಕುರಿ, ಆಕಳು, ಎಮ್ಮೆ, ಹಂದಿ, ಕೋಳಿ ಶೆಡ್ ನಿರ್ಮಾಣಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುವಂಥ ಸಹಾಯಧನವನ್ನು ಅಂದಾಜು ಮಾಡಿ ನೋಡುವುದಾದರೆ, ಕುರಿ ದೊಡ್ಡಿ ನಿರ್ಮಾಣಕ್ಕೆ 7,000 ರೂಪಾಯಿಗಳು, ಮೇಕೆ ಶೆಡ್ಡು ನಿರ್ಮಾಣಕ್ಕೆ 70,000 ರೂಪಾಯಿಗಳು, ಹಂದಿ ಶೆಡ್ ನಿರ್ಮಾಣಕ್ಕೆ 87,000 ರೂಪಾಯಿಗಳು, ದನದ ಕೊಟ್ಟಿಗೆ ನಿರ್ಮಾಣಕ್ಕೆ 57,000 ರೂಪಾಯಿ, ಕೋಳಿ ಶೆಡ್ ನಿರ್ಮಾಣಕ್ಕೆ ಸುಮಾರು 60,000 ರೂಪಾಯಿಗಳ ಸಹಾಯಧನ ಕಲ್ಪಿಸಿಕೊಳ್ಳಲಾಗಿದೆ. ಇವಾಗ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಯಾವ್ಯಾವ ಒಂದು ಎಷ್ಟು ಸಹಾಯಧನ ಸಿಗುತ್ತೆ. ಯಾವ ಒಂದು ಕುರಿಗಾಗಿರ್ಬೋದು, ಹಸುಗಳಿಗಾಗಿರ್ಬೋದು, ಇಲ್ಲ ಹಂದಿ ಶೆಡ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಮೇಕೆ ಶೆಡ್, ಈ ರೀತಿಯ ಹಲವಾರು ಶೆಡ್ಗಳು ನಿರ್ಮಾಣ ಮಾಡೋದಕ್ಕೆ ನಿಮಗೆ ಸಹಾಯಧನ ಸಿಗುತ್ತೆ. ಮತ್ತು ನೀವು ಈ ಒಂದು ಅರ್ಜಿನ ಸಲ್ಲಿಸಬೇಕಾದ್ರೆ ಅಗತ್ಯವಾದ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗುತ್ತೆ ಅಂದರೆ, ನಿಮ್ಮ ಒಂದು ಆಧಾರ್ ಸಂಖ್ಯೆ ಬೇಕಾಗುತ್ತೆ, ಬ್ಯಾಂಕ್ ಖಾತೆ ಡೀಟೇಲ್ಸ್ ಬೇಕಾಗುತ್ತೆ ಮತ್ತು ಜಾಬ್ ಕಾರ್ಡನ್ನು ನೀವು ಇಟ್ಕೊಂಡಿರಬೇಕು ಮತ್ತು 18 ವರ್ಷ ವಯಸ್ಸಿನ ಮೇಲ್ಪಟ್ಟಿರಬೇಕು. ನಿಮಗೆ ತಿಳಿಸಿದ ಹಾಗೆ ನಿಮಗೆ ಜಾಬ್ ಕಾರ್ಡ್ ಹೇಗೆ ಸಿಗುತ್ತೆ ಅಂದರೆ, ನಿಮ್ಮ ಒಂದು ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೇಲ್ಸು ಇದನ್ನೆಲ್ಲ ತೊಗೊಂಡೋಗಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಅಲ್ಲೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿನ ಸಲ್ಲಿಸಿದ ನಂತರ ನಿಮಗೆ ಅಲ್ಲೂ ಜಾಬ್ ಕಾರ್ಡ್ ಸಿಗುತ್ತೆ. ಈ ಒಂದು ಜಾಬ್ ಕಾರ್ಡ್ ಇಟ್ಕೊಂಡು ನೀವು ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದಾಗಿದೆ. ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ಮೇಲೆ ನಿಮಗೊಂದಷ್ಟು ಈ ಒಂದು ಸಹಾಯಧನ ನಿಮಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಬರುತ್ತೆ. ಅದನ್ನು ಪಡ್ಕೊಂಡು ನೀವು ನಿಮಗೆ ಬೇಕಾದಂಥ ಒಂದು ಜಾನುವಾರು ಆಗಿರ್ಬೋದು, ಮೇಕೆ ಶೆಡ್ ಇರ್ಬೋದು, ಇಲ್ಲ ಕುರಿ ಶೆಡ್ ಇರ್ಬೋದು, ಈ ರೀತಿಯ ನಾನಾ ಥರದ ಒಂದು ಶೆಡ್ಗಳನ್ನ ನಿರ್ಮಾಣ ಮಾಡಿ ನಿಮ್ಮ ಒಂದು ಸ್ವಂತ ಉದ್ಯೋಗನ ನೀವು ಪ್ರಾರಂಭಿಸ್ಬೋದು. ಇದು ಮಹಾತ್ಮ ಗಾಂಧಿ ಯೋಜನೆ ಅಡಿಯಲ್ಲಿ ಸಿಗುವಂಥ ಎಲ್ಲ ಒಂದು ಸೌಲಭ್ಯಗಳು. ಈ ಮಾಹಿತಿ ನಿಮಗೇನಾದ್ರು ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.